Hi guys, next plan. ನಾನು ನೆಕ್ಸ್ಟ್ ನೋಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಎಲ್ಲ ತೋರಿಸ್ತೀನಿ ಗೈಸ್. ನಾವೆಲ್ಲ ಬೇಸ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಟ್ರಿಪ್ ಹೋಗೋಣಂತೆ ಇನ್ನೊಂದು ಮತ್ತೆ ಎಲ್ಲ ಈಗ ಇವ ಒಬ್ಬ ಅವ ಅಂತೂ ಆ ಲಾಸ್ಟ್ ಬೆಂಚಲ್ಲಂತೂ ಕಣ್ಣಿಗೆ ಕಾಣ್ತಿಲ್ಲ ಅಪ್ಪ ಬಾಲ್ಕನಿ ವಿಷಯ ಏನಂತಂದ್ರೆ ತುಂಬ ಒಳ್ಳೆ ಹಾಗೆ ಹೋಗುವ ದಾರಿಯಲ್ಲಿ ನಮ್ಮ ಕತೆ ಹೇಳ್ತೀನಿ ಕೇಳಿ. ನಾವು ಆರಾಮಾಗಿ ಗೋವಾಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಹಾಕಿರ್ತೀವಿ. ಅಂಥದ್ರಲ್ಲಿ ಒಬ್ಬನು ಇರ್ತಾನೆ ಫ್ರೆಂಡ್. ಅವನು ನಮಗಿಂತ ಮುಂಚೆ ಬರ್ತೀನಿ ಅಂತೆಲ್ಲ ಪೋಸ್ಗಳು ಕೊಟ್ಕೊಂಡು ಲಾಸ್ಟ್ ಅವನೇ ಲೇಟಾಗಿ ಬರೋದು. ಹಾಗೆ ನಾವು ಒಂದು ಅರ್ಜೆಂಟಲ್ಲಿ ಬಂದುಬಿಡ್ತಾನೇನೋ ಬಿಡು ಅಂದ್ಕೊಂಡು ನಾವು ಅರ್ಜೆಂಟಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಇವನಿಲ್ಲ. ಇರ್ಲಿ ಬಿಡು ಬರ್ತಾನೆ ಅಂದ್ಕೊಂಡ್ವಿ. ಬರ್ತಾ ಟ್ರೈನ್ ಬರೋ ಟೈಮ್ ಆಯಿತು, ಇನ್ನೂ ಬಂದಿಲ್ಲ. ಆಗಲಿ ಬಿಡು ಅಂದ್ಕೊಂಡು ನಾವು ಹುಡ್ಕೊಂತ ಕಾಲ್ ಮಾಡಿದ್ವಿ. ಒಂದು ಸಾರಿ ಅಲ್ಲ 100 ಸಾರಿ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಒಬ್ಬಂದೇ ಅಂದ್ರೆ ಏನೋ ಅನ್ನಕ್ಕೆ ಎಲ್ಲರೂ ಕಾಲ್ ರಿಸೀವ್ ಮಾಡ್ತಿಲ್ಲ. ನಾವು ಅಂದ್ಕೊಂಡ್ವಿ ಇನ್ನು ಹೋಗೋ ಡೌಟೇ ನಾವು ಅಂತ. ಅದೇ ಟೈಮಲ್ಲಿ ಅಲ್ಲಿ ಎಲ್ಲ ಹುಡುಕ್ತಿದ್ರೆ ಫ್ರೆಂಡ್ಸ್ ಫೋನ್ ಮಾಡಿ ನೀವು ಅವ್ನು ಹುಡ್ಕೊಂಡು ಬನ್ನಿ, ನಾವು ಟಿಕೆಟ್ ತೊಗೊಂತೀವಿ ಅಂತಂದ್ರು. ಹೋಗ್ಲಿ ಬಿಡು ಅದಾದ್ರೂ ಕೆಲಸ ಆಗುತ್ತಂತ ನಾವು ಸೈಲೆಂಟ್ ಆದ್ವಿ. ಹಾಗೆ ಹುಡುಕ್ತಾ ಬಂದರೆ ಅಲ್ಲಿ ಎಲ್ಲ ಆಡ್ಕೊಂಡು ಬರ್ತಿದ್ದಾನ ಬೋಲಿ ಮಗ. ಇನ್ನು ಕರ್ಕೊಂಡು ಬಂದರೆ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಿಡ್ತೀವಾ, ಫಸ್ಟೇ ಫ್ರಸ್ಟ್ರೇಷನಲ್ಲಿ ಇದ್ದೀವಿ. ಹಾಕ್ಕೊಂಡ್ರೆ ಎಲ್ಲರೂ ಒಂದೊಂದು ಏಟ್ ಅಂದರೆ ಹೊಡೆಯೋದಲ್ಲ, ಮಾತುಗಳಲ್ಲಿ ಗೊತ್ತಲ್ಲ ಬಾಯ್ಸ್ ಮಾತುಗಳು ಹೆಂಗಿರ್ತಾವ ಅಂತ. ಇನ್ನು ಬಯೋದ್ರಲ್ಲಿ ಟ್ರೈನ್ ಮೂವ್ ಆಯಿತು. ಇನ್ನು ಹಾಗೆ ಎಲ್ಲರೂ ಓಡಿ ಹೋಗಿ ಟ್ರೈನ್ ಹತ್ತಿದ್ವಿ. ನಾನು ಫಸ್ಟ್ ಟೈಮ್ ಚೇಸಿಂಗ್ ಮಾಡಿ ಟ್ರೈನ್ ಹತ್ತಿರೋದು ಅದು ಈ ಬೋಲಿ ಮಗ ಇಂದಾನೆ. ಇನ್ನೇನು ಬಿಡು ಗೋವಾ ಹೋಗ್ತಿದ್ದೀವಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಟಿಕೆಟ್ ಅಂತ ನಾನೇ TC ಆಗಿಬಿಟ್ಟೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನನಗೊಂದು ಶಾಕಿಂಗ್ ನ್ಯೂಸ್ ಕೊಟ್ಟರು. ನೀನು ಜಾಸ್ತಿ ಓವರ್ ಎಕ್ಸೈಟ್ಮೆಂಟ್ ಆಗಬೇಡ, ನಾವು ಟಿಕೆಟೇ ತೊಗೊಂಡಿಲ್ಲ ಅಂತ. ಇನ್ನು TC ಸಿಕ್ಕರೆ ಬಿಡ್ತಾರಾ? ಅದಕ್ಕೆ ನಾನು ನಮ್ಮ ಫ್ರೆಂಡು ಟಿಕೆಟ್ ತೊಗೊಂಬರ್ತೀವಿ ಅಂತೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಟ್ರೈನ್ ಮೂವ್ ಆಗ್ಬೇಕಾದ್ರೆ ಆಚೆ ಕರ್ಕೊಂಡ್ಬಿಟ್ವಿ. ಓಡಿ ಹೋಗೋದ್ರಲ್ಲಿ ಒಂದು ನಾಯಿ, ಆ ನಾಯಿ ನೋಡಿ ನಾವು ಭಯ ಬಿತ್ಕೊಂಡು ನಡ್ಕೊಂಡು ಹೋದ್ವಿ. ಮತ್ತೆ ನಾಯಿ ಮೂವ್ ಆದ್ಮೇಲೆ ನಾವು ಇನ್ನೂ ಓಡೋದ್ವಿ. ಹಾಗೆ ಟಿಕೆಟ್ ತಗೊಂಡು ಮತ್ತೆ ಓಡಿ ಬಂದ್ವಿ. ಅವಾಗ ಅನ್ಕೊಂಡೆ ನಮ್ಗೆ ಏನಾದ್ರು ರನ್ನಿಂಗ್ ಕಾಂಪಿಟೇಷನ್ ಇಟ್ರೆ ನಾವೇ ಫಸ್ಟ್ ಬರೋದು ಅಂತ. ಟ್ರೈನ್ ಹತ್ತಿದ್ದು ಬಳ್ಳಾರಿಯಲ್ಲಿ ಆದ್ರೆ ಟಿಕೆಟ್ ತಗೊಂಡಿದ್ದು ಹೊಸಪೇಟಲ್ಲಿ, ಲಾಕ್ ಸ್ಟಾರ್ಟ್ ಮಾಡಿದ್ದು ಹುಬ್ಳಿಯಲ್ಲಿ. ಅದು ಈ ಬೋಲಿ ಮಗ ಇಂದಾನೆ. ಟ್ಯಾಗ್ ಮಾಡ್ರಿ ಅಂತ ಬೋಲಿ ಮಗಗೆ, ನಿಮ್ಮ ಬ್ಯಾಚಲ್ಲಿರೋವನ್ಗೆ. ಹಾಗೆ ಹೋಗ್ಬೇಕಾದ್ರೆ ಒಂದು ಜಂಕ್ಷನ್ ಇತ್ತು. ಆ ಜಂಕ್ಷನ್ ಹೆಸರೇ ಲೋಂಡಾ ಜಂಕ್ಷನ್. ಇಲ್ಲಿ ನೋಡಿದ್ರೆ TC ಇದ್ದಾನೆ ನಂತರ, ಬಟ್ ಅವನೇ ಒರಿಜಿನಲು. ಇನ್ನೊಂದು ಮಕ್ಳು ನೋಡಿ ಆರಾಮಾಗಿ ಮಲ್ಕೊಂಡಾರೆ ಟೆನ್ಷನ್ ಇಲ್ದಂಗೆ. ಯಾಕಂದರೆ ಟಿಕೆಟ್ ತೊಗೊಂಬಂದಿರ ನಾವಲ್ಲ, ಇವ್ರಿಗೇನು ಗೊತ್ತು. ನಾವು ಅಕಸ್ಮಾತ್ ನಾವೇನಾದರೂ ಟಿಕೆಟ್ ತೊಗೊಂಡಿಲ್ದಂಗೆ ಹಾಗೆ ಪಯಣ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು? ಇನ್ನು ಹಾಗೆ ಎಲ್ಲ ಆಯಿತು ಅಂದ್ಕೊಂಡು ನೇಚರ್ ಫೀಲ್ ಆಗ್ತಾ ಮಾರ್ನಿಂಗಿಂದ ವೇಟ್ ಮಾಡಿರೋ ಪ್ಲೇಸ್ ನೋಡ್ಬೇಕಂತ ಹಾಗೇ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಇಲ್ಲಿ ನೋಡ್ರಿ, ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ ಮುಗಿಲ ಮೀಟರ್ ಬಂದು ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ One, two, three. One. Hey. Nato vastawa, nato vastawa. Na pranamanta nike ista nato vastawa. Ni adugu adugu nato runta nato vastawa. Vallaki pata, mellaga ramanta. Chinnari papa, gallari mama.
ಪಾತಾಳ ಪಲ್ಲಕ್ಕಿ ಬೈ ಊರಿಗೆ ತಿರುಗಾಡಿ ನೀನು ಎಕ್ಕಡ ಬೆತಕಾರಿ ಅಡುಗಿನ ಚೋಡುಂಟ ಯಾರಲ್ಲ ಹೊಸ ಬೊಕ್ಕ 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 నిన్ను విడిచిపోలేనే నీళ్ళు లేని బావిలోన దూకి నేను చేస్తానే వినవే ఓ నిన్నే నిన్నే నీవు ಭಾರತ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದ ಉತ್ಸವದಲ್ಲ ಗೀತಾಂಜಲಿ ಹಾಲು ಗಣ್ಣಿಗೆ ಬಾರ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಯಾರು ಗಾಳಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿನೊಳಗೆ ನನ್ನ ಕಟ್ಟೋದಾರು ಅವಳಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಕಾಡುತ್ತಾಳೆ ಅದಿರಬಾರದೆ ದೂರಾರು ಇರದೆ ಗುಂಡಿಗೆ ಚುಚ್ಚಿ ನನ್ನ ತಾಳ್ತಾಳೆ ನೂರಾರು ಸಾರಿ ಆನೆ ನೀನೇನೆ ಪ್ರಿಯ ಎಂದು ನೂರಾರು ಆನೆ ಮಾಡಿ ಕಾರಣವೇ ನನ್ನ ಬಿಟ್ಟು ಹೋದೆ ನೀನನ್ನೇ ಹೋದರೇನು ನೀನನ್ನ ಮರೆತರೇನು ನೀನೇನೇ ಮಾಡಿದರೇನು ನಿನ್ನನ್ನೇ ಮರೆಯುವೇನು ನಿನ್ನನ್ನೇ ನಾನು ಕುಳಿತು ಆಗಿದ್ದರೆ ಐ ಲವ್ ಯು ಐ ಲವ್ ಯು ಚಂಪಕೆ ಮೇಲೆ నీ ప్రేమ కోసం నేను పిచ్చోడే పోయానే నీ ప్రేమ కోసం నేను పిచ్చోడే పోయానే నీ కళ్ళు పేలిపోను చూడవే మేరే నమో పార్వతీ పరమేశ్వర ಅಕಸ್ಮಾತ್ ನೀವೇನಾದರೂ ಗೋವಾಗೆ ಬಂದರೆ ಇಲ್ಲಿ ರಹೀಮ್ ಬಾಯ್ ಅಂತ ರೂಮ್ ರೆಂಟ್ ಕೊಡ್ತಾರೆ, ಕಡಿಮೆ ಬಜೆಟಲ್ಲಿದೆ, ಆರಾಮಾಗಿರ್ಬೋದು, ನಮ್ಮಂಥವ್ರಿಗೆ ಕರೆಕ್ಟ್ ಸೆಟ್ ಆಗುತ್ತೆ. ರೂಮ್ ಎಲ್ಲ ವ್ಯವಸ್ಥೆ ಮಸ್ತಿದೆ. ಬಟ್ ಇನ್ನೂ ಒಂದು ವಿಷಯ, ಇದು ಪ್ರಮೋಷನ್ ವಿಡಿಯೋ ಅಂತಲ್ಲ, ನಾನು ಇವ್ರ ಹತ್ರ ಯಾವುದೇ ಥರ ಮನಿ ಇಸ್ಕೊಂಡಿಲ್ಲ, ಇದು ಜಸ್ಟ್ ಅವ್ರ ಮೇಲೆ ಪ್ರೀತಿಯಿಂದ ಮಾಡಿದ್ದು. ಯಾಕೆಂದರೆ ಅವರು ಇದೇ ಥರ ವೀಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ. ಸೊ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲಿ ಅಂತ ಮಾಡಿರೋದು. ನೀವೇನಾದರೂ ಗೋವಾಗೆ ಹೋದರೆ ರಹೀಮ್ ಬಾಯ್ ನಂಬರಿಗೆ ಕಾಲ್ ಮಾಡಿ, ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ನಾವಿವಾಗ ಎಲ್ಲ ರೆಡಿಯಾಗಿ ಬೀಚ್ ನೋಡೋಕೆ ಹೋಗ್ತಿದ್ದೀವಿ. ಬನ್ನಿ ನಿಮ್ಗೆ ತೋರಿಸ್ತೀವಿ, ಎಲ್ಲ ಚೆನ್ನಾಗಿದೆ. ಗೋವಾ ಎಂಜಾಯ್. ಸೊ ಫೈನಲಿ ನಾವು ಗೋವಾಗೆ ಬಂದಾಯಿತು, ಬೀಚ್ ಕಡೆನೂ ಬಂದಾಯಿತು. ನಾವು ಬೀಚು ನಿಮಗೂ ತೋರಿಸ್ತೀವಿ. ಬ್ರೋ ಬಾ ಬ್ರೋ, ಸ್ವಲ್ಪ ಹೋಣ.
ಫೋಟೋಸ್ ಇರ್ಬೇಕಂತ ಬಂದ್ವಿ. ಫುಲ್ ಆಫ್ ಏನ್ ಮಾಡ್ತೀಯಾ? ಕಮಿಂಗ್ ದೇರ್. ಫುಲ್ ಫಾರ್ಮರ್ ರೆಡಿ ಬಂದಿವಿ ಬಟ್ ಎಲ್ಲ ಬ್ಯಾಚಾಗಿಂತ ಓಪನ್ ಬರ್ ಅದಿವನೇ ಏನ್ ಮಾಡಿದ್ಯಾ? ಏನೋ ಬೇಸಿಗೆ ಕರ್ಕೊಂಡ್ ಬಂದ ಅದು ಸೌಂಡ್ ಕುಯ್ ಅಂತ ಆಗ್ಲಪ್ಪ ಮತ್ತೆ ಹಂಗೆ ಬರುತ್ತೆ ಅಲ್ಲ ಫೋನ್. ಸೊ ಗೈಸ್, ನಾವು ಕೊನೆಯದಾಗಿ ಬೀಚ್ ನೋಡೋದು ಮುಗಿಸ್ಕೊಂಡು ಹೋಗ್ತಿದ್ದೀವಿ ಮನೆಗೆ. ಎಲ್ಲ ಮಳೆ ಇದೆ, ರೈನಿಂಗ್ ಫುಲ್ ಇಸ್ ದೇರ್. ಎಂಜಾಯ್ ಪಾಂಡಗೋ ಗೋವಾ. ಬಾಯ್ ಬಾಯ್ ಗೋವಾ. ಒನ್ ಡೇ ಅದು ಮತ್ತೆ. ನಾವು ಈವ್ನಿಂಗ್ ಸನ್ಸೆಟ್ ನೋಡಕ್ ಬಂದ್ವಿ ಬೀಚ್ಗೆ. ಫುಲ್ಲು ಎಂಜಾಯ್. ಈವ್ನಿಂಗ್ ಫುಲ್ಲು ಫುಲ್ ಫಾರ್ಮ್. ಸನ್ಸೆಟ್ ನೋಡೋದು. ಬಂದು 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 बारिश का भी पानी आता नहीं क्या? ಈವ್ನಿಂಗ್ ಟೈಮ್ ಫುಲ್ ಪ್ರೆಜರ್ ಇರುತ್ತೆ ಅಂತೇಳಿ ಇವ್ರು ಯಾರು ಮುಂದೆ ಹೋಗಕ್ಕೆ ಕೊಡ್ತಿಲ್ಲ. ಕಾರ್ ಹಾಕೊಂಡು ಎಲ್ಲರೂ ಓಡಿಸ್ತಿದ್ದಾರೆ. ಬೀಚ್ ಪಕ್ಕದಲ್ಲೇ ಅದು.
ಪಾಂಡಗೋ ಬ್ರೋ ಓ ಸಿಎಲ್ ಬ್ರೋ ಎಂಜಾಯ್ ಕೊಂಡೋಗೋ ಗೋವಾ. ಗೋವಾ. ಗುಡ್ ಮಾರ್ನಿಂಗ್ ಗಾಯ್ಸ್. ಆಮೇನ್ ಅಂತ Action! Take 51. ಎಗರಾಡು ಏನಲ್ಲ ಎಗರಾಡು ಬಾ ಇಲ್ಲ ಎಲ್ಲ ಬಾ ಒಟ್ಟೆ ಎಗರಪ್ಪ ಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಎಗರ ಎಲ್ಲಿಗೆ ಇದಕ್ಕಾ ಹಂಗೋದ ಹತ್ರ ಆಗೈತೆ ಏನು ಅದು ಒಳಗೈತಲ್ಲ ಸೊ ನೀನು ಇದಕ್ಕೆ ಬೈ ಹಿಂಗೆ ಏನಾಗಲ್ಲ. ಆಕ್ಷನ್. नहीं वो डायना मारता सिर्फ कूदता. हाँ ये अंदर है इसमें. ये कर ला नोड़. हाँ एक्शन. ಎಂಜಾಯ್ ಕೊಂಡೋಗೋ. ಎಸಿ ಬಸ್ ಹೆಂಗಿರ್ತಪ್ಪ ಕೊಂಡೋಗೋ. 2 ರೂಪಾಯಿ ಕೊಡ್ತೀಯಾ? Hey man, how are you? You guys